ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳು ಕಳ್ಳಾಟವನ್ನ ಆಡ್ತಾ ಇರುವುದು ಬಯಲಾಗಿದೆ. ಪೆಟ್ರೋಲ್ ಬಂಕ್ಗಳ ಕಳ್ಳಾಟ ಬಟಾಬಯಲು. 2 ದಿನ ಬಂಕ್ಗಳನ್ನ ಬಂದ್ ಮಾಡಲಾಗಿತ್ತು, 3ನೇ ದಿನ ಓಪನ್. ಪೆಟ್ರೋಲ್ ಸ್ಥಗಿತದ ಗುಮಾನಿಯ ಹಿನ್ನೆಲೆಯಲ್ಲಿ ಜನ ದೌಡಾಯಿಸಿದ್ದಾರೆ. ಎರ್ರಾಬಿರಿ ಪೆಟ್ರೋಲ್ ಹಾಕ್ತಾ ಇದ್ದಂತಹ ಬಂಕ್ ಸಿಬ್ಬಂದಿ ಪೊಲೀಸರ ಸಮ್ಮುಖದಲ್ಲೇ ಇದೀಗ ಪೆಟ್ರೋಲ್ ಅನ್ನ ಸಿಬ್ಬಂದಿ ಹಾಕ್ತಿದ್ದಾರೆ. ಪೊಲೀಸ್ ನೋಟಿಸ್ ಬೆನ್ನಲ್ಲೇ ಪೆಟ್ರೋಲ್ ಅನ್ನ ಲಿಮಿಟ್ ಮಾಡಲಾಗಿದೆ. ಕ್ಯಾನ್ ಬ್ಯಾರೆಲ್ಗಳಿಗೆ ಪೆಟ್ರೋಲ್ ಅನ್ನ ತುಂಬಿಕೊಡೋದಕ್ಕೆ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಒಂದು ಬೈಕ್ಗೆ ಗರಿಷ್ಠ 300 ರೂಪಾಯಿ ಪೆಟ್ರೋಲ್ ಮಾತ್ರ ಹಾಕಲಾಗ್ತಿದೆ. ಗ್ರಾಹಕರೊಬ್ಬರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೃತಕ ಅಭಾವ ತಮ್ಮ ಬೇಕಿದ್ದವ್ರಿಗೆ ಪೆಟ್ರೋಲ್ ಕೊಡ್ತಾ ಇದಾರೆ. ನಾವು ಜನಸಾಮಾನ್ಯರು 1 ಲೀಟರ್ 2 ಲೀಟರ್ ಕೊಡ್ಬೇಕಲ್ರಿ. ತಿರ್ಗಾಕ ಮಾಡಾಕ ನಮ್ಮ 2 ವೀಲರ್ಗೆ ಮಾಡೋದು. ಅದು ಬಿಟ್ಟು ಬಾಟ್ಲಿ ತುಂಬ್ಕೊಂಡು ಹೋಗ್ತಾರೆ, 5 ಲೀಟರ್ ಕ್ಯಾನ್ ತುಂಬ್ಕೊಂಡು ಹೋಗ್ತಾರೆ, ಕಾರ್ನ ತುಂಬ್ಕೊಂಡು ಹೋಗಿಬಿಡ್ತಾರೆ. ಏನು ನಮ್ಮ ಜನಸಾಮಾನ್ಯರು ಏನು ಮಾಡ್ಬೇಕಲ್ರಿ? ಇದು ತ್ರಾಸ ಅಲ್ರಿ ನಮ್ಗೆ. ಮತ್ತು ಇವಾಗ ಮಾಡಿದ್ದೆ ಅದು ಅಧಿಕಾರ ಸೂಕ್ತ ಕ್ರಮ ತಗೊಂಡಿಲ್ಲ. ಅವ್ರದ್ದು ಚೆಕ್ ಮಾಡ್ಬೇಕು, ಎಷ್ಟಿದೆ ಉಳಿದದು ಹಾಕಬೇಕು ನೋಡ್ಬೇಕು, ಅದೆಲ್ಲ ಮಾಡ್ಬೇಕಲ್ರಿ ಅವರು. ಅವ್ರ ಪಾರ್ಟಿ ಅವ್ರಿದ್ದ ಸ್ಟೇಟ್ಮೆಂಟ್ ಕೊಡ್ಬೇಕು, ಪೆಟ್ರೋಲ್ ಬಂಕ್ ಇಷ್ಟ ಆದ ಇಷ್ಟ ಇಲ್ಲ ಅಂತ ಹೇಳ್ಬೇಕಲ್ರಿ ಅವರು. ಸೂಕ್ತ ಅಧಿಕಾರ ಇದ್ದರೆ ಸೂಕ್ತ ಕ್ರಮಗಳು ಕೊಡ್ತಿಲ್ಲ ಮೇಲೆ